ಯೋ ಪೀಪಲ್ ನಮಸ್ಕಾರ. ನನ್ನ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ. I can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. ಇನ್ಮೇಲೆ ಎಲ್ಲ ಹಿಪ್ ಹಾಪ್ ಅಪ್ಡೇಟ್ಸು ಈ ಚಾನಲಲ್ಲಿ ಬರುತ್ತೆ. ಆ ಚಾನಲ್ನ ನಾನು ಹಾರರ್ ಸ್ಟೋರಿ ಹೇಳೋಕ್ಕೆ ಇಡ್ತೀನಿ, ಓಕೆನಾ? ಯಾಕಂದ್ರೆ ಆ ಚಾನಲ್ ಹಾರರ್ ಸ್ಟೋರಿ ಕೇಳೋರೆ ಸಬ್ಸ್ಕ್ರೈಬರ್ ಜಾಸ್ತಿ ಇರೋದು. ಸೊ ಹಿಪ್ ಹಾಪ್ ವೈಪ್ ಮಾಡ್ತಿಲ್ಲ ಅವರು. ಸೊ ಇದು ಬಂದು ಹಿಪ್ ಹಾಪ್ಗೋಸ್ಕರ ಚಾನಲ್, ಓಕೆನಾ? ಇವತ್ತು ನಾನು ರೆಕಾರ್ಡಿಂಗ್ ಹೋಗ್ತಾ ಇದ್ದೀನಿ. ಅಂದರೆ ಆ ಚಾನಲ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ಟೈಮ್. ನಾನು ಆ ಸಾಂಗ್ನ ಮತ್ತು ಅದ್ರ ಜೊತೆಗೆ ಇನ್ನೊಂದು ಸಾಂಗ್ನ ರೆಕಾರ್ಡ್ ಮಾಡೋಕ್ಕೆ ಇವತ್ತು 2 ಸಾಂಗ್ನ ರೆಕಾರ್ಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸ್ಟುಡಿಯೋಗೆ. ಸೊ ಬನ್ನಿ ಆ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಏನು ಅಂದರೆ ಇವಾಗ ಹೆವಿ ಕಾಲ್ ಬರ್ತಾ ಇದೆ ಮ್ಯಾಡಿ ಬ್ರೋದು. ನನ್ನ ಗಾಡಿ ಇದ್ದೆ, ಇವಾಗ ಗಾಡಿ ಎತ್ಕೊಂಡು ಮ್ಯಾಡಿ ಬ್ರೋನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೋಗ್ಬೇಕು, ಓಕೆನಾ? ಸೊ ನನ್ನ ಮಚ್ಚ ಬರ್ತಾ ಇದೀನಿ, ಅವನ್ನ ಮಾತಾಡಿಸ್ಬಿಡಿ. ಮಚ್ಚ ಬಿಸಾಕು, ಓಡ್ಬಾ ಓಡ್ಬಾ ಓಡ್ಬಾ, ಬೇಗ ಬಾ ಬೇಗ. ಚೊಪ್ಲಿ ಹಾಕೊಂಡು ಬರ್ತಾವನಂತೆ. ಏನು ಅಂದರೆ ನಾನು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಅವ್ನು ನನಗೆ ಪಪ್ಪಿ ಕೊಟ್ಟು ಅವ್ನು ನನ್ನ ಹತ್ರದಿಂದ ಪಪ್ಪಿ ತಗೊಂಡ್ಮೇಲೆ ಅವನು ಇಲ್ಲೇ ಹೋಗ್ಬಿಡೋದಿಲ್ಲ. ಅಳ್ತಾ ಇರ್ತಾನೆ, ಡೈಲಿ ದಿನಪೂರ್ತಿ ಅಳ್ತಾನೆ, ಬಾಬಾ ಇವತ್ತು ಹೋಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ಬಾರೋ ಬಾ ಹೊಡ್ಬಾ. ಹಾಂ ಇದೇನಿದ ಬಾ ಇಲ್ಲಿ ಎಲ್ಲರೂ ಗಾಯಲ್ಲ. ಹಾಯ್ ಗಾಯ್ಸ್ ಹಾಂ ಹೇಳು, ಹಾಯ್ ಗಾಯ್ಸ್ ಅನ್ನು ಹೇಳ, ಏನಪ್ಪ ಹಾಯ್ ಗಾಯ್ಸ್ ಐತೆ. ಹಿಂಗೆ ತೋರ್ಸು, ಹಿಂಗೆ ತೋರ್ಸು. ಲಿಲ್ ಶುಗರ್ ಫ್ಯೂಚರ್ ರ್ಯಾಪರ್ ಎಲ್ಲ ಮಾಡ್ತಾನೆ ಇವನು, ಓಕೆನಾ? ಇವನು ಏನೋ ಕರೆಕ್ಟಾಗಿ ಮಾತಾಡೋದು ಕಲ್ತ್ಬಿಟ್ರೆ ಖಂಡಿತ ಇವನ ಕಡೆಯಿಂದ ಒಂದು ರ್ಯಾಪ್ ಆಡಿಸ್ತೀನಿ. ಏನು ಅಂದರೆ ಇವಾಗಿನ ಮಕ್ಕಳಿಗೆ ಒಂಥರ ಎಜುಕೇಷನ್ ಪರ್ಪಸ್ ಥರ ಏನಾದರೂ ಮಾಡಿಸ್ತೀನಿ, ಓಕೆನಾ? ಸರಿಯಾಗಿ ಪಪ್ಪಿ ಕೊಟ್ಟು ಕಣ್ಣಿಗೆ. ಅಯ್ಯೋ ಟೋಪಿ ಹಾಕೊಂಡ್ಬಿಟ್ಟಿದ್ದೀನಾ? ಬಾ ಆಯ್ತು, ನಾನು ಕೊಡಲ್ವಾ? ಸಾಕಾ? ಬಾಯ್ ಬಲ್ಲ. ಲವ್ ಯು ಹೇಳು. ನನ್ನ ಮಗ ಅವನು ವಿಡಿಯೋ ಇಲ್ಲ ಅಂದರೆ ಎಷ್ಟು ಆಟ ಆಡ್ತಾನೆ, ಎಷ್ಟು ಮಾತಾಡ್ತಾನೆ ಅಂದರೆ ಹೆವಿ ಮಾತಾಡ್ತಾನೆ. ಆದರೆ ಅವ್ನಿಗೆ ಗೊತ್ತಾಗ್ಬಿಟ್ರೆ ವಿಡಿಯೋ ಆನ್ ಆಗೈತೆ ಅಂತೇಳಿ ಗೊತ್ತಾಗ್ಬಿಟ್ರೆ ಹೆವಿ ನಾಟಕ ಆಡ್ತಾನೆ. ಒಳ್ಳೆ ಹುಡುಗ ಹತ್ರ ಪೋಸ್ ಕೊಡ್ತಾನೆ. ಸೊ ಬನ್ನಿ ನೋಡಿ, ಇವಾಗ ಮಾತಾಡ್ತಾನೆ. ಸೊ ಬನ್ನಿ ಇವಾಗ ಹೊಡ್ತೀನಿ ನಾನು. ಸೊ ಗಾಡಿ ಎತ್ಕೊಂಡೆ ಹಂಗೆ ಮಾತಾಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ಕೊತೀನಿ, ಓಕೆನಾ? ಸೊ ಸಿಗೋಣ ಅಲ್ಲಿಗೆ. ಗೈಸ್ ನಾನು ಎದ್ದಿರೋದೇ 10 ಗಂಟೆಗೆ. ಆ ಖುಷಿಗೆ ಸಾಹೇಬ್ ಏನು ಇಲ್ವಾ ಅಂತ ಕೇಳಿದೆ, ಕರ್ಕೊಂಡೋಗ್ಬಿಟ್ಟು ಅವ್ರು ಕುಂಡಿಸ್ಬಿಟ್ಟಿದ್ದ. ಸೊ ಅದಕ್ಕೆ ಲೇಟ್ ಆಗೋಯ್ತು. ಎಂತಕ್ಕೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಸೊ ಸಿಗೋಣ. ಇನ್ನೂ ಟ್ರಾಫಿಕ್ ಎಷ್ಟು ಗೊತ್ತಾ? ನಮ್ಮ ಏರಿಯಾನೇ ಚಿಕ್ಕದು, ನಮ್ಮ ಏರಿಯಾ ಚಿಕ್ಕ ಏರಿಯಾದಲ್ಲೇ 10 ನಿಮಿಷದಿಂದ ಟ್ರಾಫಿಕ್ ಐತಪ್ಪ. ಯಾಕೆ ಇಷ್ಟೊಂದು ಟ್ರಾಫಿಕ್ ಯಾಕೆ ಗೊತ್ತಾ? ಇದೊಂದು 5 ವರ್ಷದಲ್ಲಿ ಟ್ರಾಫಿಕ್ ಫ್ರೀ ಬ್ಯಾಂಗ್ಳೂರು ಆಗ್ತಾಯಿದೆ. ಸೊ ಎಲ್ಲ ನಡೀತಿದೆಯಲ್ಲ, ಅದಕ್ಕೋಸ್ಕರ ಟ್ರಾಫಿಕ್ಕು. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ಇಂಡಿಯಾದಲ್ಲಿ ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡಿ ಗಾಡಿಗಳನ್ನ ಓಡಿಸಿದ್ರೆ ಖಂಡಿತ ಹೇಳ್ತೀನಲ್ಲ, ಟ್ರಾಫಿಕೇ ಇರಲ್ಲ. ನಿಜ. ಈ ಫಾರಿನಲ್ಲೆಲ್ಲ ಒಂದು ಕಾರ್ ಹೋಗ್ತಿದ್ರೆ 10 ಅಡಿ ಗ್ಯಾಪ್ ಕೊಟ್ಟು ಇನ್ನೊಂದು ಕಾರ್ ಹೋಗುತ್ತೆ. ನಮ್ಮವ್ರು ಹಂಗಲ್ಲ, ಚಿಕ್ಕದಿಂದನೇ ಇರ್ತಾರೆ, ಏನು ಕಾರು ಕಚ್ಕೊಂಡೇ ಇರ್ತಾರೆ. ಸೊ ಅದರಿಂದನೇ ಟ್ರಾಫಿಕ್ ಜಾಸ್ತಿ ಆಗೋದು. ಇವ್ರಿಗೆ ಹೈವೇ ರೋಡಲ್ಲ, ಚಿನ್ನದ ರೋಡ್ ಕೊಟ್ಟರು ಟ್ರಾಫಿಕ್ ಮಾಡ್ತಾರೆ ನಮ್ಮವರು.
ಬನ್ನಿ ಸ್ಟುಡಿಯೋದಲ್ಲಿ ಸಿಗೋಣ. ಸೊ ಗಾಯ್ಸ್, ಕೊನೆಗೂ ನಾವು ರೀಚ್ ಆದ್ವಿ. ನೀವೇನು ಬೇಜಾರು ಹಾಕ್ಬೇಡ್ರಿ, ನಾವೇ ರೂಲ್ಸ್ ಫಾಲೋ ಮಾಡ್ತಿಲ್ಲ ಏನಪ್ಪ, ಇಬ್ರು ನೀವೇ ಹೆಲ್ಮೆಟ್ ಹಾಕಿಲ್ಲ, ರೂಲ್ಸ್ ಬಗ್ಗೆ ಮಾತಾಡ್ತಿದ್ಯಲ್ಲ ಇಲ್ಲಿ ಅಂತ. ಪಕ್ಕದ ರೋಡೇನೆ, ಅದಕ್ಕೇನು ಹೆಲ್ಮೆಟ್ ಹಾಕೋದು ಅಂತ ಬಂದಿದೆ ಅಷ್ಟೇ. ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂದರೆ ಶಿವಮ್ ಸ್ಟುಡಿಯೋ ಅಂತ, ಓಕೆನಾ. ಸೊ ಬನ್ನಿ ನಾನು ಸ್ಟುಡಿಯೋ ತೋರಿಸ್ತೀನಿ ಹೇಗಿದೆ ಅಂತ. ನಮ್ಮ ಶಿವಮ್ ಸ್ಟುಡಿಯೋ ಬರ್ತಿರಂಗೆ ನಿಮಗೆ ನಮ್ಮ ಬಾಸು ವೆಲ್ಕಮ್ ಮಾಡ್ತಾರೆ, ನಮ್ಮ ದಿಗ್ಗಜರು ಆ್ಯಂಡ್ ನಮ್ಮ ಯಜಮಾನರು, ನಮ್ಮ ರಾಜಣ್ಣ ಅವರು ಎಲ್ಲರೂ ನಿಮಗೆ ವೆಲ್ಕಮ್ ಮಾಡ್ತಾರೆ. ನಮ್ಮ ನೋಬಲ್ ಪ್ರೈಸ್ ವಿನ್ನರು ಮತ್ತು ಇಸೈ ಇಳಿಯ ರಾಜ ಈ ಕಡೆ ಬಂದ ಅಂದರೆ ಹಿಪ್ ಹಾಪ್ಗೆ ನಮ್ಮ 50 ಸೆಂಟು, ಆಮೇಲೆ ನೋಡ್ಬೋದು ನೀವು ಮೈಕಲ್ ಜಾಕ್ಸನ್ನು, ಎಲ್ಲರೂ ದಿಗ್ಗಜರು. ಓಕೆನಾ. ಈ ಕಡೆ ಬಂದರೆ ವಾಲ್ ಪೇಂಟಿಂಗು, ಹಂಗೆ ಹಿಂಗೆ ಬಂದ ಅಂದರೆ ಅವ್ರದ್ದು ಲೋಗೋ. ಬ್ರಾ ನೋಡಿದ್ರಾ ನಿಮ್ಮದು, ನೀವು ಹೇಳ್ದಾಗ ನಾನು ನಿಮ್ಮದು ಪ್ರಮೋಷನ್ ಮಾಡ್ತಾಯಿದ್ದೀನಿ. ಸೊ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಹೊಡೆ ಹೋದರೆ, ಸೊ ಈ ಕಡೆ ಹೋದ ಅಂದರೆ ಎಲ್ಲ ಲೈವ್ ಸೆಷನ್ ಈ ಕಡೆ ನಡೆಯೋದು. ಇಲ್ಲಿ ಬಂದು ನಾರ್ಮಲ್ ರೆಕಾರ್ಡ್. ಬನ್ನಿ, ಯಾವುದೋ ಒಂದು ಪ್ರಾಜೆಕ್ಟ್ ನಡೀತಿದೆ ಅನಿಸುತ್ತೆ ನೋಡಿ. ಅವರೆಲ್ಲ ಇದೆಲ್ಲ ಪ್ರಾಜೆಕ್ಟ್ ಮಾಡಿರೋದವರು. ಸೊ ಇವರೇ ಸಚಿನ್ ಬ್ರೋ ಅಂದರೆ, ಓಕೆನಾ. ಇವ್ರು ಬಂದು ಶಿವಮ್, ಇವ್ರ ಹೆಸರು ಶಿವಮ್ ಅಂತ, ಓಕೆನಾ. ಬನ್ನಿ ಒಳ್ಳೆ ಸೆಷನ್ ನಡೀತಿದೆ ಅನಿಸುತ್ತೆ. ಇದೇ ಸ್ಟುಡಿಯೋ, ನಮ್ಮ ಶಿವಮ್ ಸ್ಟುಡಿಯೋ. ಲೈಟ್ ಆದರೂ ಹಾಕಿ ಬ್ರೋ, ಲೈಟ್ ಬರ್ತಾರೆ. ಇವಾಗ ಕಲೆ ಬಂತು. ಸೊ ಬ್ರೋ, ಸಚಿನ್ ಬ್ರೋ, ನಮ್ಮ ಸಬ್ಸ್ಕ್ರೈಬರ್ಗೆ ಹಾಯ್ ಹೇಳಿ. ಇವರೇ ನಮ್ಮ ಸೌಂಡ್ ಇಂಜಿನಿಯರು. ಓಕೆ, ನಮ್ಮ ರೌಡಿ ನಾನೆಲ್ಲ ಇವರೇ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿರೋದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಅವ್ರದ್ದೇನೆ, ನಮ್ಮದು ಬಾಯ್ಸ್ದು ಎಲ್ಲಾರ್ದು ಅವರೇ ಮಾಡೋದು ಮಿಕ್ಸಿಂಗ್ ಮಾಸ್ಟರಿಂಗು. ಓಕೆನಾ. ನಿಮಗೂ ಏನಾದರೂ ಮಿಕ್ಸಿಂಗ್ ಮಾಸ್ಟರಿಂಗ್ ರೆಕಾರ್ಡಿಂಗು ಏನಾದರೂ ಇರಲಿ, ಪ್ರೊಡಕ್ಷನ್ ಇರಲಿ, ಏನೇ ಇರಲಿ, ಬನ್ನಿ ಶಿವಮ್ ಸ್ಟುಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಕ್ಯಾಡೆ ಎಲ್ಲ ಡೀಟೇಲ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಓಕೆನಾ. ಲೊಕೇಶನು ಅದು ಇದೆಲ್ಲ ಕೊಟ್ಟಿರ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಹೋಗ್ತೀನಿ ಒಳಗಡೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ನೀರಿಗೆಲ್ಲ ಕುಡ್ಕೊಂಡು ಸ್ವಲ್ಪ ಗಂಟ್ಲು ರೆಡಿ ಮಾಡ್ಕೊತೀನಿ, ಓಕೆನಾ. ಸೊ ವೆಯ್ಟ್ ಮಾಡ್ತಾರೆ. ಹೆಸರು ಇದು ನ್ಯೂಮನ್ U87 ಅಂತ. ಇದು ನ್ಯೂಮನ್ U87 ಅಂತ, ನ್ಯೂಮನ್ U87 ಅಂತ. ಒನ್ ಆಫ್ ದಿ ಬೆಸ್ಟ್ ಮೈಕ್ ಇದು. ಎಲ್ಲ ದೊಡ್ಡ ಸಾಂಗ್ಗಳೆಲ್ಲ ರೆಕಾರ್ಡ್ ಆಗುತ್ತೆ ಇದರಲ್ಲೇ, ಓಕೆನಾ. ಸೊ ಇದೊಂದು ತಿಳಿಸ್ಕೊಡ್ಬೇಕು ಅಂದ್ಕೊಂಡೆ, ಅದಕ್ಕೆ ತಿಳಿಸ್ಕೊಟ್ಟೆ. ಎತ್ತೀವಿ ಪರವಾಗಿಲ್ಲ. ಸೊ ಇದು ನನ್ನ ಕರೆಕ್ಟಾಗೆ ನನ್ನ ಫೇಸ್ ಹೈಟ್ಗೆ ನೋಡ್ಬೋದು ನೀವು, ಈ ಹೈಟ್ಗೆ ಸೆಟ್ ಮಾಡ್ತಾ ಇದ್ದಾರೆ. ಸೊ ಈ ಹೈಟಲ್ಲಿ ಸೆಟ್ ಮಾಡಿದಾಗ ವಾಯ್ಸ್ ಕರೆಕ್ಟಾಗೆ ಕ್ಯಾಚ್ ಆಗುತ್ತೆ ಅಂತ, ಓಕೆನಾ. ಸೊ ಇವಾಗ ನಾನು ರೆಕಾರ್ಡ್ ಸೆಷನ್ಗೆ ಹೋಗ್ಬಿಡ್ತೀನಿ. ರೆಕಾರ್ಡ್ ಮಾಡ್ಬಿಟ್ಟು ಆಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ, ಓಕೆನಾ. Hero alla villain, ಚಾಣಕ್ಯ ಸ್ಕ್ರಿಪ್ಚರ್, ಎ ಫಾಂಟಮ್ ಪಿಲ್ಲರ್, ನಾನು ಕೋರ್ಲಿಯನ್ಸ್ ವಿಸ್ಪರ್, ಈ ಸಿರೀಸ್ ತಲೆಸ್ತಿಲ್ಲ. ಓಕೆ, ಏನಂದರೆ ಗಾಯ್ಸ್, ಹೋಗ್ಬಿಟ್ಟು ಒಂದು ಕಾಫಿ ಕುಡ್ಕೊಂಬಂದೆ. ಗಂಟ್ಲು ಫುಲ್ಲು ಕ್ರ್ಯಾಕ್ ಆಗಿ ಹೇಳೋಕ್ಕಾಯ್ತಿಲ್ಲ. ಎಷ್ಟು ಕಷ್ಟ ಇದೆ ಅಂದರೆ, ಇವ್ರು ರೆಕಾರ್ಡ್ ಮಾಡಿಲ್ಲ. ರೆಕಾರ್ಡ್ ಮಾಡಿ ಅಂತ ಹೇಳಿದೆ. ಬ್ರೋ ಮಾಡ್ತೀನಿ ಅಂದ್ಬಿಟ್ಟು ಇವ್ರು ರೆಕಾರ್ಡ್ ಮಾಡಿಲ್ಲ. ಎಷ್ಟೇ ಕಷ್ಟ ಇದೆ ಗೊತ್ತಾ ಒಂದು ಸಾಂಗ್ ರೆಕಾರ್ಡ್ ಮಾಡೋದು ಅಂದರೆ. ನನಗೆ, ಬೇರೆಯವ್ರಿಗಿಲ್ಲ, ಈಸಿ ಬೇರೆಯವ್ರಿಗೆ. ಬಟ್ ನಾನು ಇವಾಗ ಬಿಗಿನರ್ ಅಲ್ವಾ. ಸೊ ನಾನು ಕಲ್ತಿ ಮಾಡ್ತಾ ಇರೋದು ಎಕ್ಸ್ಪೆರಿಮೆಂಟು. ಸೊ ನನಗೆ ಕಷ್ಟ. ಒಂದು 2 ಅವರ್ ಆಗುತ್ತೆ ನಾನು ಒಂದು ರೆಕಾರ್ಡ್ ಸೆಷನ್ನ ಮುಗ್ಸೋಕ್ಕೆ. ಸೊ ಅದೇ ಅವ್ರಿಗೆ ನಿದ್ದೆನೇ ಬಂದ್ಬಿಟ್ಟಿರೋದು. ಕೇಳಿದ್ನೇ ನಮ್ಮ ಸೌಂಡ್ ಇಂಜಿನಿಯರ್ ಅವ್ರಿಗೆ ನಿದ್ದೆನೇ ಬಂದ್ಬಿಟ್ಟಿರೋದು. ಸೊ ಇವಾಗ ತಿರ್ಗಾ ಟೇಕ್ ಹೋಯ್ತೀನಿ. ಲಾಸ್ಟ್ ಒಂದು 8 ಬಾರ್ಸ್ ಐತೆ, 2 ಪ್ಯಾರಾಗ್ರಾಫ್ ಇದೆ. ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಸೆಷನ್ನ ಮುಗಿಸ್ತೀನಿ. ಇವತ್ತು 2 ಸಾಂಗ್ನ ರೆಕಾರ್ಡ್ ಮಾಡೋಣ ಅಂತ ಬಂದಿದ್ದಕ್ಕೆ ಒಂದು ಸಾಂಗೇ ರೆಕಾರ್ಡ್ ಆಗಿಲ್ಲ ಇನ್ನೂ. ಇದು ನಮ್ಮದು ಬಾಳು. ಏನೇನೋ ಅನ್ಕೊಂಬರ್ತೀವಿ, ಏನೂ ಆಗಲ್ಲ. ಸೊ ಗಾಯ್ಸ್, ಇಷ್ಟು ಕಷ್ಟಪಟ್ಟು ನಾನು ಸಾಂಗ್ ಮಾಡ್ತಾಯಿದ್ದೀನಿ ಅಂದಾಗ ನೀವೇನು ಮಾಡ್ಬೇಕು ಹೇಳಿ? ಸಪೋರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ನಿನ್ನೆ ಒಂದು ಸಾಂಗ್ ರಿಲೀಸ್ ಆಯ್ತು ಗೊತ್ತಾ, ಥಗ್ ಲೈಫು. ಅದೆಲ್ಲ ನೀವು ನೋಡಿಲ್ಲ ಅನಿಸುತ್ತೆ. ಬೇಗ ಹೋಗ್ಬಿಟ್ಟು ಸ್ಪಾಟಿಫೈ, ಮೊದಲು ಹೇಳ್ತೀನಿ, ಸ್ಪಾಟಿಫೈನ ಡೌನ್ಲೋಡ್ ಮಾಡ್ಕೊಳ್ರಿ. ಎಲ್ಲರೂ ಸ್ಪಾಟಿಫೈನ ಡೌನ್ಲೋಡ್ ಮಾಡ್ಕೊಳ್ರಿ.
ಹೇಳ್ತೀನಿ. ಸ್ಪಾಟಿಫೈನ ಪ್ರಮೋಷನ್ ಮಾಡ್ತಿದ್ದೀನಿ ಅಂತೆಲ್ಲ, ಸ್ಪಾಟಿಫೈನ ಡೌನ್ಲೋಡ್ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಅದರಲ್ಲಿ ಸೈನ್ ಇನ್ ಆಗಿ ಎಲ್ಲರೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ರಿ. ನಮ್ಮದು ಸಾಂಗ್ ಎಲ್ಲ ಬರುತ್ತೆ, ಸ್ಟ್ರೀಮ್ ಮಾಡಿ. ನೀವು ಹೆಂಗೆ ಸ್ಟ್ರೀಮ್ ಮಾಡ್ತೀರೋ ನಾವು ಆ ಥರ ಒಳ್ಳೆ 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 ಸಾಂಗ್ಗಳ ಕೊಟ್ಟು ನಮ್ಮ ಕನ್ನಡನ ಅಜ್ಜಿ ಎಲ್ಲರಿಗೂ ನುಗ್ಕೊಂಡೋಗಿ ಇಂಡಿಯಾದಲ್ಲಿ ನಿಂತ್ಕೊಳ್ಳೋಣ. ಇವಾಗ ಹೆಂಗೆ ಮೂವಿ ನುಗ್ತಾ ಇದೆ ಕನ್ನಡ ಮೂವೀಸು, ಹಾಗೆಯೇ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿನೂ ಕಮ್ಮಿ ಅಲ್ಲ ಅಂತ ತೋರಿಸ್ಕೊಳ್ಳೋಣ. ಓಕೆನಾ? ಸೊ ನೆಕ್ಸ್ಟ್ Again, that old damn taker was honestly came around your spot. Put a click to share, then add all your stuff that's sitting around. Green ಮಾಡ್ದ ನನ್ನ ಗಾರ್ಡನ್ನ I packed your hoe and dropped your game. That old damn taker was honestly came around your spot. Put a click to share, then add all your stuff that's start screaming my name. Screaming my name. Play ಮಾಡಿ. ಅದನ್ನು ಕ್ಲೀನ್ ಮಾಡ್ದ ನನ್ನ ಗಾರ್ಡನ್ನ I packed your hoe and dropped your game. That old damn taker was honestly came around your spot. Put a click to share, then add all your stuff that start screaming my name. ಲಾಸ್ಟ್ ಲೈನ್ ಎತ್ಕೊಂಡ್ಬೇಡ ಏನಂತ ಯಾವುದು ಲಾಸ್ಟ್ ಲೈನ್ then add up ಇಲ್ಲಿದಲ್ಲ pack your hoe and drop your game. That old damn taker was honestly came around your spot. Put a click to share, then add all your ತಾಡ್ತಾ ಇದೀನಲ್ಲ ಆಡಕ್ಕಾಯ್ತು. ಬರುತ್ತೆ ತೊಳಿ. Pack your hoe and drop your game. That old damn taker was honestly came around your spot. Put a click to share, then add all your stuff that start screaming my name. Then add up, then up. ತೊಗೊಳ್ಳಿ ಸೋಲ್ಜರ್ ಅಂತ ಇದೀನಿ, ಸೋಲ್ಜರ್ ಅಂತ ಮಾಡ್ಬಿಡ್ತೀನಿ. Pack your hoe and drop your game. That old damn taker was honestly came around your spot. Put a click to share, then add all your stuff that start screaming my name. ಕರೆಕ್ಟಾಗಿ ಬಂದಿದೆಯಾ? Came around your spot. Put a click to share, then add all your stuff that start screaming my name. Boys just the area full of beat tackle. You wanna come, bro? Then add all your stuff that start screaming my name. Night the boys just the area full of beat tackle. Any time on I go beat tackle. ನೋಡ್ತೀನಲ್ಲ, ನಾನು ಲಿರಿಕ್ಸೇ ನೋಡ್ತಾ ಇರಲ್ಲ, ಸುಮ್ಮನೆ ಇಟ್ಕೊಂಡಿರ್ತೀನಿ ಅಷ್ಟೇ. ಅದನ್ನ ಬೇರೆಯವ್ರ ಲಿರಿಕ್ಸ್ನ ನೋಡ್ಕೊಂಡು ಅದನ್ನ ಓದಕ್ಕೆ ಬರಲ್ಲ, ಅದು ನನಗೆ. ಅವಾಗ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ಫುಲ್ಲು ಹೆಂಗ್ ಬರ್ಬೇಕು ಅಂತ ಗೊತ್ತಾ? ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕೊಂಡು ಕೆಳಗೆ ಸಬ್ ಟೈಟಲ್ ಓದ್ಕೊಂಡು ಹೋಗ್ಬೇಕಂತೆ. ಅವಾಗ ನೀನ್ ನೋಡೋದು ಇದಾಗುತ್ತೆ ಅಂತ ಹೇಳಿದ್ಲು ಅದು. ನಂಗೆ ನಾನು ಸಬ್ ಟೈಟಲ್ ಓದಷ್ಟಕ್ಕೆ ಅವ್ನು ಅದು ನೆಕ್ಸ್ಟ್ ಸೀನ್ ಬಂದ್ಬಿಟ್ಟಿರುತ್ತೆ, ನೆಕ್ಸ್ಟ್ ಡೈಲಾಗ್ಗಳು ಬಂದ್ಬಿಟ್ಟಿರುತ್ತೆ. ಅದನ್ನ ನೋಡ್ತಾ ಇದ್ರೆ ಸೀನ್ ಯಾರು ನೋಡ್ತಾರೆ? ಅಷ್ಟು ಮೇಕಿಂಗ್ ಮಾಡಿ ಅದನ್ನೆಲ್ಲ ಯಾರು ನೋಡ್ಬೇಕು? ಸಬ್ ಟೈಟಲ್ ನೋಡ್ಕೊಂಡಿದ್ರೆ ಅಲ್ಲಿ ಒಂದ್ಕೊಂಡ್ಲಿ ಹೋಗೋಣ. Run your spot, put a click to share, then add all your stuff that start screaming my name. Night the boys to the area full of beat tackle. Any time on I come ನಿಮಗತ್ ನನ್ ಕತ್ತಿಗ ತರ ಬೇಡಿ ಪ್ಲೀಸ್ ಡೋಂಟ್ ಫಕ್ ವಿತ್ ಅ ರಿಯಲ್ ಜಿ. ನಾವು ಬಂದ ಮೇಲೆ ಇರಬೇಕು ಸೀನಲ್ಲಿ ಪ್ಲೀಸ್. ನಾನು ಗ್ಯಾಂಗ್ಸ್ಟರು, ವ್ಲಾಗರು, ಡ್ಯಾನ್ಸರು, ವ್ಲಾಗರ್, ಏನೋ ರ್ಯಾಪರು, ಎಲ್ಲ ಅರ್ರ ಮರ್ರು ಎಲ್ಲ ನಾನೇ. ನೀವು ನೋಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಬ್ರೋ. ಸೆಕೆಂಡ್ ಇಯರ್ ಇಷ್ಟು ಸೆಕೆ ಸುರಿಸ್ಬಿಟ್ಟಿದ್ದೀನಿ ನಾನು ಒಂದು ಸಾಂಗ್ ಮಾಡೋ ಅಷ್ಟಕ್ಕೆ. ಎಲ್ಲ ಮಾಡೋಕ್ಕೆ ಎಷ್ಟು ಸೆಕೆ ಸುರಿಸು ನಾನು ಸಾಂಗ್ ಮಾಡ್ತಾ ಇರೋದು. ರಿಯಲ್ ಜೀಸ್ ಬರುತ್ತೆ ಮುಂದಕ್ಕೆ. ಓಕೆನಾ? ಅದು ಯಾವಾಗ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಖಂಡಿತ ಬರುತ್ತೆ, ಖಂಡಿತ ಫುಲ್ ವೈಬ್ ಮಾಡ್ತೀರಾ. ಆ್ಯಂಡ್ ಹೇಳ್ತಿದ್ದೀನಲ್ಲ, ಹಿಪ್ಹಾಪ್ನ ಅರ್ಥ ಮಾಡ್ಕೊಳ್ರಿ, ಸ್ವಲ್ಪ ತಿಳ್ಕೊಳ್ಳಿ. ಬೇರೆ ಲ್ಯಾಂಗ್ವೇಜ್ ಏನಾರ ಬಂದರೆ ಹೋಗಿ ಹಿಂದಿ, ಇಂಗ್ಲೀಷ್ದೆಲ್ಲ ನೋಡಿ ಹಿಪ್ಹಾಪ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಯಾಕೆ ಅಂದರೆ ಇಂಡಿಪೆಂಡೆಂಟು ನಾವು, ನಮ್ಗೆ ಯಾರು ಸಪೋರ್ಟ್ ಇಲ್ಲ, ನಮ್ಗೆ ಯಾವ ಇಂಡಸ್ಟ್ರಿ ಸಪೋರ್ಟ್ ಕೊಡಲ್ಲ ಹಿಪ್ಹಾಪ್ಗೆ. ಓಕೆನಾ? ನಾವೇ ಎತ್ಕೊಂಡು ಹೋಗಬೇಕು. ಸೊ ನಾವು ಎತ್ಕೊಂಡು ಹೋಯ್ತಿಲ್ಲ, ನಾವು ಕನ್ನಡ ಇಂಡಸ್ಟ್ರಿನ ನಾವು ಎತ್ಕೊಂಡು, ಅಂದರೆ ಹಿಪ್ಹಾಪಲ್ಲಿ ಎತ್ಕೊಂಡು ನಾವು ಮೇನ್ ಸ್ಟ್ರೀಮಲ್ಲಿ ರೆಪ್ರೆಸೆಂಟ್ ಮಾಡಕ್ಕೆ ಹೋಗ್ತಾ ಇರೋದು. ಓಕೆನಾ? ನೀವು ಫಾರಿನ್ ಆರ್ಟಿಸ್ಟ್ನೆಲ್ಲ ನೋಡ್ಬಿಟ್ರೆ ನೀವು ಸೈಕ್ ಆಗೋಯ್ತೀರಾ. ಒಬ್ಬ ಫಿಲಮ್ ಹೀರೋ ದುಡಿತಿಲ್ಲ, ಅಷ್ಟು ದುಡಿತಾ ಇದ್ದಾರೆ ಹಿಪ್ಹಾಪಲ್ಲಿರೋ ಆರ್ಟಿಸ್ಟ್ಗಳು. ಯಾಕೆ ಹೇಳಿ? ಅವ್ರ ಹತ್ರ ಸಪೋರ್ಟ್ ಕೊಟ್ಟರು. ನಿಮಗೆ ಹೆಂಗೆ ಹೇಳಿ ಅಂದರೆ, ಒಂದು ವಿಷಯನ
ಸೊಸೈಟಿ ಅಗೇನ್ಸ್ಟ್ ಆಗಿ ನಾವು ಫಿಲಮ್ ಮಾಡ್ಬೋದು. ಈಗ 3 ಅವರ್ ಫಿಲಮ್ನ ನೋಡೋ ಬದಲು ನಾವು 3 ನಿಮಿಷ ಟ್ರ್ಯಾಕಲ್ಲಿ ಪೂರ್ತಿ ಕಂಪ್ಲೀಟಾಗಿ ನಾವು ಕವರ್ ಮಾಡ್ತೀವಿ. ಆ ಸ್ಟ್ರೆಂತ್ ಇರೋದು ಹಿಪ್ ಹಾಪ್ ಗಿಟ್ರೆ ಇನ್ಯಾವುದಕ್ಕೂ ಇಲ್ಲ. ಸೊ ಅದಕ್ಕೆ ನಾನು ಇದನ್ನು ಚೂಸ್ ಮಾಡಿರೋದು, ಏನಾದರೂ ಬದಲಾವಣೆ ತರೋಣ ಅಂತ. ನಾನು ಬದಲಾವಣೆ ತರಬೇಕು ಅಂದರೆ ನೀವು ಬದಲಾಗಬೇಕು. ಹೇಗೆ ಬದಲಾಗಬೇಕು ಅಂದರೆ, ಬದನೆಕಾಯಿ ಹೋಗ್ಬಿಟ್ಟು ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸ್ಪಾಟಿಫೈ ಅದು ಇದೆಲ್ಲ ಆಡಿಯೋ ಪ್ಲಾಟ್ಫಾರ್ಮ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಕೊಡಬೇಕು. ಬರೀ ಸಪೋರ್ಟಾಗಿ ತಿನ್ಕೊಂಡಿರೋದಲ್ಲ. ಗೊತ್ತಾಯ್ತು ಅನ್ಕೊತೀನಿ. ಸೊ ಗಂಟ್ಲು ತುಮಕೂರ್ಗೆ ಹೋಗ್ಬಿಟ್ಟಿದೆ. ಸೊ ಇದರಲ್ಲೆಲ್ಲ ಕೆಟ್ಟ ಮಾತು ಮಾತಾಡಲ್ಲ ನಾನು ಈ ಚಾನಲಲ್ಲಿ. ಇನ್ಮೇಲೆ ಲವ್ಲಿ ಚೇಂಜ್ ಆಗಿದ್ದಾನೆ. ಲವ್ಲಿ ಚೇಂಜ್ ಅಲ್ಲ, ಲವ್ಲಿ ನೋಟ್ ಆಗ್ಬಿಟ್ಟಿದ್ದಾನೆ ಇವಾಗ. ನೋಟು ಬೇಡ, ಲವ್ಲಿ ಕ್ರಿಪ್ಟೋ ಕರೆನ್ಸಿ ಆಗ್ಬಿಟ್ಟಿದ್ದಾನೆ ಈಗ. ಓಕೆನಾ? ಹೋಗಿ ಕೆಳಗಡೆ ಕೊಟ್ಟಿರೋ ಆ ಬ್ಲ್ಯಾಕ್ ಕಲರ್ ಬಟನ್, ಮೊದಲು ರೆಡ್ ಇತ್ತು ಆ ಸಬ್ಸ್ಕ್ರೈಬ್ ಅನ್ನೋದು, ಇವಾಗ ಬ್ಲ್ಯಾಕ್ ಆಗಿಬಿಡುತ್ತೆ. ಆ ಬ್ಲ್ಯಾಕ್ ಬಟನ್ನ ಹಿಡ್ಕೊಂಡು ಪಚಾ ಅಂತ ಒತ್ಬಿಡಿ. ಬೇರೆದೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡಿ. ಇದು ಒಂದೇ ಸಿಂಗಲ್ ಮೀನಿಂಗಲ್ಲಿ ಹೇಳಿದ್ದು. ಮತ್ತು ಪಕ್ಕದಲ್ಲಿ ಒಂದು ಗಂಟೆ ಹಿಂಗಿರುತ್ತೆ, ಅದನ್ನು ಹೊಡೆದು ಲೈಕ್ ಕೊಡಿ. ಆಮೇಲೆ ಪಕ್ಕದಲ್ಲಿ ಗಂಟೆ ಇರುತ್ತೆ, ಗಂಟೆ ಟಣ್ ಅಂತ ಹೊಡೆದ್ಬಿಟ್ಟು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಕಮೆಂಟ್ನ ಡ್ರಾಪ್ ಮಾಡಿ, ನಾನು ಹೇಗೆ ಮಾತಾಡ್ತೀನಿ, ಏನೇನು ಚೇಂಜಸ್ ಬೇಕು ಬ್ರೋ, ಈ ಥರ ಮಾತಾಡಿ ಆ ಥರ ಮಾತಾಡಿ ಅನ್ನೋದೇನೋ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ಇಲ್ಲಿಗೆ ಸೆಷನ್ ಮುಗಿಯುತ್ತೆ ನಮ್ಮದು. ಬ್ರೋ ಆಚೆ ಬಂದಿದ್ದ ತಕ್ಷಣ ಎಂಡ್ ಮಾಡಿದ್ದೀರ ತಾನೇ? ಆ್ಯಂಡ್ ಏನು ಅಂದರೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಮ್ಮ ಶಿವಮ್ ಸ್ಟುಡಿಯೋದು ಎಲ್ಲ ಡೀಟೇಲ್ಸು. ನಮ್ಮ ಸಚಿನ್ ಬ್ರೋ ಅವರು ನಮ್ಮ ಸೌಂಡ್ ಇಂಜಿನಿಯರು. ಒಳ್ಳೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಬೇರೆ ಕಡೆ ಎಲ್ಲ ಹೋದಾಗ ಫ್ರೀಡಮ್ ಇರಲ್ಲ. ಬೇರೆ ಕಡೆ ಹೋದಾಗ ಲೈಟ್ ಆನ್ ಮಾಡಿ. ಬೇರೆ ಕಡೆ ಹೋದಾಗ ಫ್ರೀಡಮ್ ಇರಲ್ಲ ನಮಗೆ. ಹೆಂಗೆ ಅಂದರೆ ಅವ್ರು ಹೇಳ ಬ್ರೋ ಚೆನ್ನಾಗಿ ಬರ್ತಿದ್ಯಾ, ಬರ್ತೀನಿ ಬ್ರೋ, ಏನಾದ್ರು ತಪ್ಪೇನೋ ಇದೆಯಾ, ಏನಿಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ಇವ್ರು ಹಂಗಲ್ಲ. ಇವ್ರೇನಂದರೆ ಬ್ರೋ ಒಂದು ಸ್ವಲ್ಪ ಟೋನ್ ಮಿಸ್ ಆಯಿತು ಬ್ರೋ, ಒಂದು ಸ್ವಲ್ಪ ಪಿಚ್ ಚೇಂಜ್ ಆಯಿತು ಅಂತ ಎಲ್ಲ ಗೈಡ್ ಮಾಡ್ತಾರೆ. ಬೇರೆ ಕಡೆ ಗೈಡ್ ಮಾಡಲ್ಲ ಅಷ್ಟೊಂದು. ಅಂದರೆ ನಮ್ಮ ಕನ್ನಡದಲ್ಲಿ ಗೈಡ್ ಮಾಡ್ತಾರೆ, ಎಲ್ಲರೂ ಹೇಳ್ತಿಲ್ಲ. ನೋಡಿ ಮಾಡಿ ಹೋಗಿ ಅಷ್ಟೇ. ಆ ನೋಡಿ ಮಾಡಿ ಹೋಗೋದ್ರಲ್ಲಿ ನಾನು ಬಂದಿರೋದು ನಮ್ಮ ಸಚಿನ್ ಬ್ರೋ ನೋಡಿಕೊಂಡು. ಅದಕ್ಕೆ ನೀವು ಬಂದಾಗ ಹೇಳಿ ಬ್ರೋ ನಾವು ಲವ್ಲಿ ಅವ್ರ ಕಡೆಯಿಂದ ಬಂದಿರೋದು ಬ್ರೋ, ನಮಗೂ ಗೈಡ್ ಮಾಡಿ ಅಂತೇಳಿ ಅವ್ರು ಗೈಡ್ ಮಾಡ್ತಾರೆ. ಓಕೆನಾ? ಆ್ಯಂಡ್ 1 ಅವರ್ ಸೆಷನ್ ಬಂದ್ಬಿಟ್ಟು ಪ್ರೈಸ್ ಹೇಳಲ್ಲ ಬ್ರೋ, 1K ಅಂದರೆ 1,000 ರೂಪಾಯಿ 1 ಅವರ್ಗೆ ಮುಗಿಸ್ಕೊಂಡು ಆರಾಮಾಗಿ ನೀವು ನೆಮ್ಮದಿಯಾಗಿ ಹೋಗ್ಬೋದು. ಓಕೆನಾ? ಲವ್ ಯು, ಟೇಕ್ ಕೇರ್ ಬ್ರೋ. ಬಾಯ್ ಹೇಳಿ ಬ್ರೋ. ಬಾಯ್.